ಎಪಿಎಂಸಿ ಅಧ್ಯಕ್ಷರ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದಿರತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಒಂದು ಘಟನೆ ನಡೆದಿರತಕ್ಕಂಥದ್ದು. ಕಾರಿನಲ್ಲಿ ಹೋಗ್ತಾ ಇದ್ದ ಎಪಿಎಂಸಿ ಅಧ್ಯಕ್ಷರ ಮೇಲೆ ಬೈಕಿನಲ್ಲಿ ಬಂದಿರತಕ್ಕಂಥ ಅಪರಿಚಿತರು ಗುಂಡಿನ ದಾಳಿಯನ್ನ ನಡೆಸಿರತಕ್ಕಂಥದ್ದು. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಪಿಸ್ತೂಲಿನಿಂದ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಕಾರಿನಲ್ಲಿದ್ದ ಕಡಬಗೆರೆ ಶ್ರೀನಿವಾಸ್ ಮೇಲೆ 4 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಸುಪಾರಿ ಹಂತಕರಿಂದ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂತಹ ಶಂಕೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಗುಂಡಿನ ಚಕಮಕಿಯಲ್ಲಿ ಸಾವು ನೋವಿನ ನಡುವೆ ಈಗ ಅಲ್ಲಿ ಇರ್ತಕ್ಕಂಥದ್ದು. ಸ್ಥಳದಲ್ಲಿ 4 ಗುಂಡುಗಳು ಕೂಡ ಪತ್ತೆಯಾಗಿವೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಯಲಹಂಕದ ಕೋಗಿಲು ಕ್ರಾಸ್ ಸಿಗ್ನಲ್ ಬಳಿ ಈ ಒಂದು ಶೂಟ್ಔಟ್ ನಡೆದಿದೆ. ಕಾರಿನಲ್ಲಿದ್ದ ಕಡಬಗೆರೆ ಶ್ರೀನಿವಾಸ್ ಮೇಲೆ 4 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಎಪಿಎಂಸಿ ಮಾಜಿ ಅಧ್ಯಕ್ಷರ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದಿರತಕ್ಕಂಥದ್ದು. ಯಲಹಂಕದ ಕೋಗಿಲು ಕ್ರಾಸ್ ಸಿಗ್ನಲ್ ಬಳಿ ಒಂದು ಶೂಟ್ಔಟ್ ನಡೆದಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಏಕಾಏಕಿ ಶೂಟ್ಔಟ್ ನಡೆಯಿತು. ಕಾರಿನಲ್ಲಿದ್ದ ಕಡಬಗೆರೆ ಶ್ರೀನಿವಾಸ್ ಮೇಲೆ 4 ಸುತ್ತು ಗುಂಡನ್ನ ಅಪರಿಚಿತರು ಹಾರಿಸಿದ್ದಾರೆ. ಸುಪಾರಿ ಹಂತಕರಿಂದ ಈ ಒಂದು ಕೃತ್ಯದ ಶಂಕೆ ವ್ಯಕ್ತವಾಗ್ತಾ ಇದೆ. ಗುಂಡಿನ ಚಕಮಕಿಯಲ್ಲಿ ಸಾವು ನೋವಿನ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸ್ಥಳಕ್ಕೆ ಯಲಹಂಕ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಮುಂಬೈ ದೆಹಲಿಯಲ್ಲಿ ಕಂಡು ಬರ್ತಾ ಇದ್ದ ಹಾಡಹಗಲೇ ಗುಂಡಿನ ದಾಳಿ ಮೂಲಕ ಶೂಟೌಟ್ ಮಾಡುವಂತಹ ಪ್ರಕರಣಗಳು ಬೆಂಗಳೂರಿನಲ್ಲೂ ಕೂಡ ನಡೀತಾ ಇರತಕ್ಕಂಥದ್ದು ಆಶ್ಚರ್ಯ ಮತ್ತು ಆತಂಕ ಹುಟ್ಟಿಸಿರ್ತಿವೆ. ಈಗಾಗಲೇ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಕಡಬಗೆರೆ ಶ್ರೀನಿವಾಸ್ ಅನ್ನುವರ ಮೇಲೆ ಹಾಡಹಗಲೇ ಹಂತಕರಿಂದ ಸುಪಾರಿ ಹಂತಕರಿಂದ ಶೂಟೌಟ್ ನಡೆದಿರತಕ್ಕಂಥದ್ದು. ಸಾವು ನೋವಿನ ಬಗ್ಗೆ ಇನ್ನೂ ಯಾವುದೇ ಖಚಿತ ಮಾಹಿತಿ ಸಿಕ್ಕಿಲ್ಲ. ಆದರೆ ಎಪಿಎಂಸಿ ಮಾಜಿ ಅಧ್ಯಕ್ಷನ ಕಾರಿನ ಮೇಲೆ ಹಾಡಹಗಲೇ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಯಲಹಂಕದ ಕೋಗಿಲು ಕ್ರಾಸ್ ಸಿಗ್ನಲ್ ಬಳಿ ಕಾರು ನಿಲ್ಲಿಸಿದ್ದಾಗ ಕಡಬಗೆರೆ ಶ್ರೀನಿವಾಸ್ ನಿಲ್ಲಿಸಿದ್ದಾಗ ಪಕ್ಕದಲ್ಲಿ ಬೈಕ್ನಲ್ಲಿ ಬಂದ 4 ದುಷ್ಕರ್ಮಿಗಳು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸಿ ಪರಾರಿಯಾಗಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಗುರಿಕಾರ್. ಶರಣು, ಏನಿದು ಬೆಚ್ಚಿ ಬೀಳಿಸುವಂತಹ ಘಟನೆ ಹಾಡಹಗಲಿನಲ್ಲಿ ನಡೆದಿದೆ, ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಅಬೀಬ್, ನಿಜಕ್ಕೂ ಕೂಡ ಬೆಂಗಳೂರಿನ ಜನ ಇವತ್ತು ಮತ್ತೊಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಹಾಡಹಗಲೇ ಪರಸ್ಪರ 2 ಗುಂಪುಗಳ ನಡುವೆ ಗುಂಡಿನ ಚಕಮಕಿ ನಡೆದಿರುವಂತಹ ಘಟನೆ ಏನು ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಕೋಗಿಲು ರಸ್ತೆಯ ಕೋಗಿಲು ಕ್ರಾಸ್ನ ಬಳಿ ನಡೆದಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಎಲ್ಲಾ ಪೊಲೀಸ್ ಠಾಣೆಯ ಪೊಲೀಸರು ಬಂದಿದ್ದಾರೆ, ಡಿಸಿಪಿಗಳು ಬಂದಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಕೇವಲ 45 ನಿಮಿಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ನಾವು ಕೂಡ ಈಗಾಗಲೇ ಸ್ಥಳದಲ್ಲಿದ್ದೀವಿ. ಬೇರೊಂದು ವರದಿಯನ್ನು ಮಾಡ್ತಾ ಇರಬೇಕಾದ್ರೆ ಈ ಮಾಹಿತಿ ತಕ್ಷಣವಾಗಿ ಗೊತ್ತಾದಾಗ ನಾವು ಇಲ್ಲಿ ಬಂದಿರುವಂತದ್ದು. ಈಗಾಗಲೇ ಇಲ್ಲಿ ಸ್ಥಳೀಯರು ಕೂಡ ನೋಡಿರುವಂತದ್ದು 2 ಗುಂಪುಗಳು ಅಂದ್ರೆ ಕೋಗಿಲು ಕ್ರಾಸ್ ಏನಿದೆ ಆ ಸಿಗ್ನಲ್ ಸ್ಟಾಪ್ ಮಾಡಿದಾಗ ಪಕ್ಕದಲ್ಲೇ ಬಂದಿರತಕ್ಕಂತ ಪಲ್ಸರ್ ಬೈಕ್ ನಲ್ಲಿರ್ತಕ್ಕಂಥ ಮತ್ತಿಬ್ಬರು ಬೈಕ್ ನಲ್ಲಿ ಇರ್ತಕ್ಕಂಥವ್ರು ಕೂಡ ಇದ್ರು ಅಂತ ಗೊತ್ತಾಗಿರುವಂತದ್ದು. ಜೊತೆಗೆ ಕಾರ್ನಲ್ಲಿ ಇರ್ತಕ್ಕಂಥ ಹೋಂಡಾ ಸಿಟಿ ಕಾರ್ನಲ್ಲಿರ್ತಕ್ಕಂಥ ಏನು ಕಡಬಗೆರೆ ಶ್ರೀನಿವಾಸ್ ಅಂತಂದು ಹೇಳಿ ಬಿಬಿಎಂಪಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಜೊತೆಗೆ ಅವರು ಕೂಡ ರಿವಾಲ್ವರ್ ಇತ್ತು, ಅವರು ಕೂಡ ಗುಂಡಿನ ದಾಳಿಯನ್ನ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಅದೇ ಒಟ್ಟಾರೆಯಾಗಿ ಪರಸ್ಪರ 2 ಗುಂಪುಗಳ ನಡುವೆ ಇದು ದಾಳಿ ನಡೆದಿರುವಂತದ್ದು. ಸ್ಥಳದಲ್ಲಿ ಕೂಡ 4 ಬುಲೆಟ್ ಗುಂಡುಗಳು ಸಿಕ್ಕಿರುವಂತದ್ದು. ಜೊತೆಗೆ ಈಗಾಗಲೇ ಕೆಲ ಮೂಲಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ಅಂದ್ರೆ ಅದು ಕಡಬಗೆರೆ ಶ್ರೀನಿವಾಸ್ ಆಗಿರ್ಬೋದು ಅಥವಾ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆತನಿಗೆ ಬಲವಾಗಿ ಗುಂಡಿನ ಏಟುಗಳು ತಾಗಿರುವ ಸಾಧ್ಯತೆ ಇದೆ. ಆತ ತೀವ್ರವಾಗಿ ರಕ್ತಸ್ರಾವವಾಗಿರುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈಗಾಗಲೇ ಯಾವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಮಾಹಿತಿ ಕೂಡ ಇಲ್ಲ. ಒಟ್ಟಾರೆಯಾಗಿ ಅಬೀಬ್, ನಿಜಕ್ಕೂ ಕೂಡ ಬೆಂಗಳೂರಿನ ಜನತೆ ಬೆಚ್ಚಿ ಬಿದ್ದಿದೆ ಈ ಒಂದು ಘಟನೆಯಿಂದ. ಹಾಡುವಾಗಲೇ ಅದು ಎಸ್ಪೆಷಲಿ ಲಕ್ಷಾಂತರ ಜನ ಸೇರ್ತಕ್ಕಂಥ ಈಗ ಕೋಗಿಲು ಕ್ರಾಸ್ ನಲ್ಲಿ ಈಗೂ ಕೂಡ ಲಕ್ಷ ಗಟ್ಟಲೆ ಜನ ಸೇರಿರೋದ್ರಿಂದ ತಪ್ಪಾಗ್ಲಿಕ್ಕಿಲ್ಲ. ಸ್ಥಳದಲ್ಲಿ ಗುಂಡುಗಳು ಬಿದ್ದಿದೆ, ಕಾರಿನ ಗ್ಲಾಸ್ಗಳು ಬಿದ್ದಿರುವಂತದ್ದು, ಇಲ್ಲಿಂದ ದುಷ್ಕರ್ಮಿಗಳ ಪರಾರಿ ಆಗಿರುವಂತದ್ದು. ಈಗಾಗಲೇ ಮೂಲಗಳ ಪ್ರಕಾರ ಯಾರು ಯಾಕೆ ಮಾಡಿರ್ಬೋದು ಅಂತಂದು ಹೇಳಿ ಕೂಡ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು 5 ನಿಮಿಷಗಳ ಕಾಲ ಏನಪ್ಪ ಅಂದ್ರೆ ಸಿಗ್ನಲ್ ಇತ್ತು. ಆ ವೇಳೆಯಲ್ಲಿ ಇಬ್ಬರು ಪರಸ್ಪರ ಗುಂಡಿನ ದಾಳಿ, ಅವ್ರಿಗೆ ಇವ್ರು ಗುಂಡಿನ ದಾಳಿ ಮಾಡಿದ್ರು, ಹೊಡೆದ್ರು, ಇವ್ರಿಗೆ ಅವರು ಗುಂಡನ್ನು ಫೈರ್ ಮಾಡಿದ್ರು ಅಂತಂದು ಹೇಳಿ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸುಮಾರು ಜನಕ್ಕೆ ಗುಂಡು ತಾಗಿರುವ ಸಾಧ್ಯತೆ ಇದೆ. ಅವರನ್ನು ಅವರೇ ಕರೆದುಕೊಂಡು ಹೋಗಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಸಾಧ್ಯತೆನೂ ಕೂಡ ಅಲ್ಲಿ ಇರುವಂತಿಲ್ಲ. ಜೊತೆಗೇನಪ್ಪ ಅಂದ್ರೆ ಇದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಿಸಿದ ಒಂದು ಗುಂಡಿನ ಚಕಮಕಿ ಅಂತಂದು ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಈಗಷ್ಟೇ ಸ್ಥಳಕ್ಕೆ ಬಂದಿರತಕ್ಕಂಥ ಪೊಲೀಸರು ಈ ಬಗ್ಗೆ ತನಿಖೆ ಮಾಡಿದ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಪದೇ ಗುಂಡಿನ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಜನರಲ್ಲಿ ಆತಂಕ ಮೂಡಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರಣು, ಈ ಕಡಬಗೆರೆ ಶ್ರೀನಿವಾಸ್ ಇವರೇನು ಎಪಿಎಂಸಿಯ ಮಾಜಿ ಅಧ್ಯಕ್ಷ ಅಥವಾ ಹಾಲಿ ಅಧ್ಯಕ್ಷ, ಜೊತೆಗೆ ಇವ್ರ ಹಿನ್ನೆಲೆ ಏನು ಶರಣು? ಕಡಬಗೆರೆ ಶ್ರೀನಿವಾಸ್ ಅವರ ಹಿನ್ನೆಲೆ ಏನು?
ಅಬೀಬ್ ಕೆಲ ಮೂಲಗಳ ಪ್ರಕಾರ ಇವರು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ರು. ಜೊತೆಗೆ ಏನಪ್ಪಾ ಅಂತಂದು ಹೇಳಿದ್ರೆ APMC ಅಧ್ಯಕ್ಷರಾಗಿರ್ಬೇಕಾದ್ರೆ ಇವರು ಹಲವಾರು ವ್ಯಕ್ತಿಗಳನ್ನು ಕೂಡ ಎದುರು ಹಾಕಿಕೊಂಡಿದ್ರು ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನು, ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ನಡೆಸಕ್ಕಂತ ಏನು ಕಡಂಬಿಯರಿ ಶ್ರೀನಿವಾಸ್ ಅವರಿಗೆ ಆಗಾಗ ಅಂದ್ರೆ ದೊಡ್ಡ ಮಟ್ಟದ ಜಗಳ ಆಗ್ತಾ ಇತ್ತು. ಒಂದು ರೀತಿಯಲ್ಲಿ ಇವರು ತನ್ನದೇ ಆದ ವ್ಯವಸ್ಥಿತ ಗುಂಪನ್ನು ಕಟ್ಟಿಕೊಂಡು ಎಲ್ಲಿಗೋದ್ರೂ ಕೂಡ ಅಂದ್ರೆ ಒಂದು ರೀತಿಯಲ್ಲಿ ಈಗ ಈ ರೌಡಿಜಮ್ ಆಕ್ಟಿವಿಟೀಸ್ ಇರೋರು ಯಾವ ತರದಲ್ಲಿ ವ್ಯಕ್ತಿಗಳನ್ನು ತಮ್ಮ ಸುತ್ತಮುತ್ತಲೂ ಕೂಡ ಇಟ್ಕೊಂಡಿರ್ತಾರೆ. ಆ ತರದ ಒಂದು ವ್ಯಕ್ತಿತ್ವ ಉಳ್ಳವರು. ಜೊತೆಗೇನಪ್ಪ ಅಂದ್ರೆ ಸಮಾಜ ಸೇವೆ ಅದು ಇದು ಅಂತಂದ ಹೇಳಿ ಓಡಾಡ್ತಾ ಇರುವಂತವ್ರು ಅಂತಂದ ಹೇಳಿ ಕೇಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ತಮ್ಮ ಸೇಫ್ಟಿಗೆ ಏನೆಲ್ಲ ಬೇಕು ಆ ತರದಲ್ಲಿ ತಮ್ಮ ಸುತ್ತಮುತ್ತಲು 8-10 ಜನಗಳನ್ನು ಇಟ್ಕೊಂಡೆ ಅವರು ಓಡಾಡ್ತಾ ಇದ್ರು. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ಪ್ರಾರಂಭಿಸಿದ್ರು. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರು. ಅವರು APMC ಅಧ್ಯಕ್ಷರಾಗಿದ್ದಾಗ ಏನಪ್ಪಾ ಅಂದ್ರೆ ಸುಮಾರು ಏನು ಕೆಲಸಗಳನ್ನ ಮಾಡಿರುವಂತದ್ದು. ಜೊತೆಗೆ ಕೆಲ ವ್ಯಕ್ತಿಗಳನ್ನು ಕೂಡ ಎದುರು ಹಾಕೊಂಡಿರುವಂತದ್ದು ಕೂಡ ಇದೆ ಅಂತಂದು ಹೇಳಿ ಕೆಲ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯ ಬಳಿಕ ತಿಳಿಯಲಿದೆ. ಅದು ಎಸ್ಪೆಷಲಿ ಈ ಏರಿಯಾದಲ್ಲಿ ಅವರು ಇರ್ತಕ್ಕಂಥವ್ರು ಅದು ಹೊಂಚು ಹಾಕಿ ಇಂತಹ ಸಮಯದಲ್ಲೇ ಅವರನ್ನು ಫಾಲೋ ಮಾಡಿ ಹೊಡಿಬೇಕಂತಂದು ಹೇಳಿ ಪೂರ್ವ ನಿಯೋಜಿತವಾಗಿ ಈ ಒಂದು ಕೃತ್ಯವನ್ನು ಮಾಡಿಕೊಂಡು ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿರುವ ಸಾಧ್ಯತೆ ಇದೆ. ಜೊತೆಗೆ ಕಡಬಗೆರೆ ಶ್ರೀನಿವಾಸ್ ಏನಿದ್ರು ಅವರು ಕೂಡ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೂ ಕೂಡ ತಮ್ಮಲ್ಲಿ ಅಂದ್ರೆ ಗನ್ನನ್ನು ಇಟ್ಕೊಂಡು ಹೋಗ್ತಾ ಇದ್ರು ಅನ್ನೋದು ಕೂಡ ಮಾಹಿತಿ ತಿಳಿದು ಬಂದಿರುವಂತದ್ದು. ಯಾಕಂದ್ರೆ ಅವರು ಕೂಡ ಕಡಬಗೆರೆ ಶ್ರೀನಿವಾಸ್ ಕಾರಿನ ಮೇಲೆ ದಾಳಿಯಾದಾಗ ಅವರ ಹಿಂಬಾಲಕರು ಈಗ ಬೆಂಬಲಿಗರ ಪಡೆ ಇರ್ತಿತ್ತು ಅಂತ ಹೇಳ್ತಿದ್ದೀರಿ. ಅವ್ರ ಟೀಮ್ ಇರ್ಲಿಲ್ವಾ ಅಥವಾ ಅವ್ರು ಅಷ್ಟೇ ಕಾರ್ನಲ್ಲಿ ಅಷ್ಟೇ ಜನ ಇದ್ರಾ, ಏನ್ ಕತೆ ಅಂತ? ಎಸ್ ಅಬೀಬ್, ಈಗ ಅದೇ ನಾವು ಕೂಡ ಈಗ ಅದನ್ನೇ ವಿಚಾರ ಮಾಡ್ತಾ ಇರುವಂತದ್ದು. ಕಾರ್ನಲ್ಲಿ 4-5 ಜನ ಇದ್ದು ಅಂತಂದೇಳಿ ಗೊತ್ತಾಗ್ತಾ ಇರುವಂತದ್ದು. ಅದು ಕಡಬಗೆರೆ ಶ್ರೀನಿವಾಸಗೆ ಬಿದ್ದಿರಬಹುದು ಗುಂಡು, ಅಥವಾ ಬೇರೆಯವರಿಗೆ ಬಿದ್ದಿರಬಹುದು, ಮತ್ತು ಬೈಕ್ ನಲ್ಲಿ ಇರುವಂತವ್ರಿಗೂ ಬಿದ್ದಿರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸಾವು ನೋವಿನ ಬಗ್ಗೆ ಏನು ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿರುವ ಸಾಧ್ಯತೆ ಇದೆ ಅಂತಂದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ನಿಖರವಾಗಿ ತಿಳಿದು ಬಂದಿಲ್ಲ. ಆತನ ಹಿಂಭಾಗದಲ್ಲಿ ಯಾರಿದ್ರು ಅಥವಾ ಯಾರಿಲ್ಲ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಆತ ಸಹಜವಾಗಿ ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಯಾವುದೋ ಒಂದು ವಿಶೇಷವಾದ ವ್ಯಕ್ತಿಗಳನ್ನು ಮೀಟ್ ಆಗಲು ಹೋದಾಗ ತನ್ನ ವ್ಯವಸ್ಥಿತವಾದ ಒಂದು ಗುಂಪನ್ನು ಕಟ್ಕೊಂಡೆ ಹೋಗ್ತಾ ಇದ್ದ ಅಂತಂದು ಹೇಳಿ ತಿಳಿದು ಬಂದಿರುವಂತದ್ದು ಅಬೀಬ್. ಆದ್ರೆ ಇಲ್ಲಿ ಪ್ರಮುಖವಾಗಿ ಶ್ರೀನಿವಾಸ್ಗೆ ಬಿದ್ದಿದೆ ಎಷ್ಟು ಅಂತಂದು ಹೇಳಿ ಕೂಡ ಇನ್ನು ಖಚಿತವಾಗಿಲ್ಲ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಗೆ ತೀವ್ರವಾಗಿ ಆ ಗುಂಡಿನ ಅಂದ್ರೆ 4-5 ಗುಂಡು ಬಿದ್ದಿರುವ ಸಾಧ್ಯತೆ ಇದೆ. ಯಾಕಂದ್ರೆ ಬೈಕಲ್ಲಿ ಬಂದಿರತಕ್ಕಂತ ಏನ್ ದುಷ್ಕರ್ಮಿಗಳೇನಿದ್ರು ಅವರ ಬಳಿ 4-5 ರಿವಾಲ್ವರ್ಗಳಿದ್ವು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಸ್ಥಳದಲ್ಲೇ ಈಗ 4-5 ರಿವಾಲ್ವರ್ಗಳು ಸಿಕ್ಕಿರುವಂತದ್ದು ಅಬೀಬ್. ಹಾಗಾಗಿ ಈ ಪ್ರಕರಣ ನಿಜಕ್ಕೂ ಕೂಡ ಒಂದು ತೀವ್ರವಾದ ಸ್ವರೂಪ ಪಡ್ಕೊಂಡಿದೆ. ಮತ್ತು ಜೊತೆಗೆ ಇದು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಆಡುವಾಗಲೇ ಈ ತರದ ಒಂದು ಶೂಟ್ ಔಟ್ ನಿಜಕ್ಕೂ ಕೂಡ ಭಯಂಕರ ಅನಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಬೀಬ್. ಓಕೆ, ಥ್ಯಾಂಕ್ ಯು ಶರಣು ನಿಮ್ಮೆಲ್ಲ ಮಾಹಿತಿಗೆ. APMC ಅಧ್ಯಕ್ಷರು ಅಂತ ಹೇಳ್ಕೊಳ್ಳುವಂತಹ ಕಡಬಗೆರೆ ಶ್ರೀನಿವಾಸ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿರತಕ್ಕಂಥದ್ದು ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಒಂದು ಶೂಟ್ಔಟ್ ನಡೆದಿದೆ. ದೇವನಹಳ್ಳಿ ಏರ್ಪೋರ್ಟ್ ಆದ ನಂತರ ಕೋಗಿಲು ಕ್ರಾಸ್ ಮತ್ತು ಯಲಹಂಕದ ಆ ಸ್ಥಳ ಬಾಗಲೂರು, ಕೋಗಿಲು ಇವೆಲ್ಲವೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ವು ಮತ್ತು ಅಲ್ಲಿ ಸಿಗ್ನಲ್ ಕೂಡ ಹಾಕಲಾಗಿದೆ. ಈ ಕಡೆ ಕೋಗಿಲು ಕಡೆಯಿಂದ ಯಲಹಂಕಕ್ಕೆ ಹೋಗುವಂತವರು, ದೇವನಹಳ್ಳಿ ಕಡೆ ಹೋಗುವಂತವರು ಅಥವಾ ಈ ಕಡೆ ಬೆಂಗಳೂರು ಕಡೆ ಬರುವಂತವರು ಎಲ್ರಿಗೂ ಕೂಡ ಅದು ಮುಖ್ಯ ಸಿಗ್ನಲ್ ಆಗುತ್ತೆ. ಆ ಸಿಗ್ನಲ್ ಸುಮಾರು 3-5 ನಿಮಿಷಗಳ ಕಾಲ ಬಿಡುತ್ತೆ, ಹಾಕಲಾಗುತ್ತೆ ಅನ್ನುವಂಥದ್ದು. ಈ ಹಂತದಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ ಹಂತಕರು ಆ ಒಂದು ಸಿಗ್ನಲ್ ನಲ್ಲಿ ಕಾರು ನಿಂತಿದ್ದಾಗ, ಕಡಬಗೆರೆ ಶ್ರೀನಿವಾಸ್ ಅವರ ಕಾರು ನಿಂತಿದ್ದಾಗ ಬೈಕ್ ನಲ್ಲಿ ಬಂದು ಒಂದು ಬೈಕ್ ನಲ್ಲಿ ಇಬ್ಬರು ದುಷ್ಕರ್ಮಿಗಳು ಬಂದು 4 ಜನರು ಗುಂಡನ್ನು ಹಾರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬಂದಿದೆ. ಆದ್ರೆ ಅವರು ಕೂಡ ಪ್ರತಿಯಾಗಿ ಗುಂಡನ್ನು ಹಾರಿಸಿದ್ರು ಅನ್ನುವಂಥ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನೀಡ್ತಾ ಇದ್ರು. ಆದ್ರೆ ಒಬ್ಬರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ, ರಕ್ತಸ್ರಾವ ಕೂಡ ಆಗಿದೆ ಅನ್ನುವಂಥದ್ದು. ಅದು ಕಡಬಗೆರೆ ಶ್ರೀನಿವಾಸ್ಗೆನ ಅಥವಾ ಅವ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅವರ ಬೆಂಬಲಿಗರಿಗ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಬಹಳ ಆಶ್ಚರ್ಯದ ಸುದ್ದಿ ಅಂದ್ರೆ ಗುಂಡು ಹಾರಿಸಿದವರು ಮತ್ತು ಗುಂಡು ಹಾರಿಸ್ಕೊಂಡವರು, ಹೊಡೆಸ್ಕೊಂಡವರು ಇಬ್ರು ಕೂಡ ಕಣ್ಮರೆಯಾಗಿದ್ದಾರೆ. ಅದು ಯಾವ ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲಿ ಚಿಕಿತ್ಸೆ ಪಡಿತಿದ್ದಾರೋ ಇನ್ನು ಪೊಲೀಸರಿಗೂ ಇದು ಯಕ್ಷ ಪ್ರಶ್ನೆಯಾಗಿದೆ.